ಹಾಡಹಗಲೇ ಉದ್ಯಮಿ ಮನೆಯಲ್ಲಿ ದರೋಡೆ ನಡೆದಿತ್ತಲ್ಲ, ಈ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ದರೋಡೆ ಪ್ರಕರಣ ಸಂಬಂಧ ತನಿಖೆಗೆ ಇಳಿದಿರುವ ಪೊಲೀಸರಿಗೆ ಹತ್ತಿರದವರಿಂದಲೇ ಕೃತ್ಯ ನಡೆದಿರ್ತಕ್ಕಂಥ ಶಂಕೆ ವ್ಯಕ್ತವಾಗಿದೆ. ಯಾಕೆ ಈ ಶಂಕೆ ಉದ್ಭವ ಆಯಿತು, ಆ ಥರದ ಸಾಕ್ಷ್ಯಗಳೇನು ಸಿಕ್ತು ಪೊಲೀಸರಿಗೆ? ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಉದ್ಯಮಿ ಮನೆಯಲ್ಲಿ ದರೋಡೆ ಕೇಸ್ಗೆ ಟ್ವಿಸ್ಟು, ಪರಿಚಿತರಿಂದಲೇ ಕೃತ್ಯ ನಡೆದಿರೋ ಶಂಕೆ, ದರೋಡೆಕೋರರ ಮಾತಿನಿಂದ 108 ಅನುಮಾನ. ಫೆಬ್ರವರಿ 16ರಂದು ಬೆಂಗಳೂರಿನ ಬ್ಯಾಡರಹಳ್ಳಿಯ ಭಾರತ್ ನಗರದ 2ನೇ ಹಂತದಲ್ಲಿರುವ ಉದ್ಯಮಿ ಹೊಂಬಾಳೇಗೌಡ ಎಂಬುವರ ಮನೆಗೆ ನಿನ್ನೆ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಬಂದು ಮನೆಗೆ ಕನ್ನ ಹಾಕಿದ್ರು. ದಂಪತಿಗಳನ್ನು ಕಟ್ಟಿಹಾಕಿ ಮನೆಯಲ್ಲಿದ್ದ 20 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ರು. ಪ್ರಕರಣದ ಇನ್ವೆಸ್ಟಿಗೇಷನ್ಗಿಳಿದ ಬ್ಯಾಡರಹಳ್ಳಿ ಪೊಲೀಸರಿಗೆ ಮನೆ ಸುತ್ತಮುತ್ತಾನೆ ಗಿರಿಗಿಟ್ಲೆ ಹೊಡೆಸ್ತಿದೆ. ಹೌದು, ದರೋಡೆ ಪ್ರಕರಣದಲ್ಲಿ ಹತ್ತಿರದವರೇ ಕೃತ್ಯ ನಡೆಸಿರುವ ಶಂಕೆ ವ್ಯಕ್ತವಾಗ್ತಿದೆ. ಮನೆ ಹತ್ತಿರದವರ ಮೊಬೈಲ್ ನಂಬರನ್ನು CDR ಅನ್ನು ತೆಗೆಸಿ ಮಾಹಿತಿ ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ದರೋಡೆಕೋರರು ಮನೆ ಡೋರನ್ನು ಬಂದ್ ಮಾಡಿ ರಿಯಲ್ ಎಸ್ಟೇಟ್ ಉದ್ಯಮದಿಂದ ಎಷ್ಟು ದುಡ್ಡು ಮಾಡಿದೆಯಾ ಅಂತ ಹೇಳಿ ನಮಗೆ ಗೊತ್ತು, ಮನೆಯಲ್ಲಿರುವ ಹಣ ಹಾಗೂ ಚಿನ್ನಾಭರಣ ಕೊಡುವಂತೆ ಬೆದರಿಕೆ ಹಾಕಿ ದೋಚಿ ಹೋಗಿದ್ದಾರೆ. ದರೋಡೆಕೋರರ ಈ ಮಾತು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹೊಂಬಾಳೇಗೌಡ ವ್ಯವಹಾರ ಮನೆಯಲ್ಲಿರುವ ಚಿನ್ನಾಭರಣದ ಬಗ್ಗೆ ಮಾಹಿತಿ ತಿಳಿದ ವ್ಯಕ್ತಿಯೇ ದರೋಡೆ ಮಾಡಿರುವ ಬಗ್ಗೆ ಅನುಮಾನ ಇದೆ. ಹಾಗಾಗಿ ಹಲವರು ಆತ್ಮೀಯ ಸಂಬಂಧಿಕರ ನಂಬರ್ಸ್ಗಳನ್ನು ಕಲೆ ಹಾಕಿ ಪೊಲೀಸರು ತನಿಖೆಗಿಳಿದಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.